ವಿಶೇಷ ಚೇತನರ ವಾರ್ತೆ, ಇದು ನಂಬಿಕೆಯ ಧ್ವನಿ. ವಿಶೇಷ ಚೇತನರ ಧ್ವನಿ, ವಿಶೇಷ ಚೇತನರ ವಾರ್ತೆ, ಇದು ಪ್ರಗತಿಯ ಹಾದಿ. ಕರ್ನಾಟಕದ ಹೆಮ್ಮೆ, ಜನಸೇವೆಯ ಬೆಯ ಬೆಳಕು, ಪ್ರತಿಯೊಬ್ಬರಿಗೂ ಸಿಗಲಿ ನ್ಯಾಯದ ನೆಲಕು. ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ. ಸ್ನೇಹಿತರೆ, ಕಾರ್ಮಿಕರಿಗೆ ಸಂಬಂಧಪಟ್ಟ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದ್ದು, ಅದು ತುಂಬ ಸಂತೋಷ ತರುವಂಥ ಸುದ್ದಿಯಾಗಿದೆ. ಅದನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇರೋರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಲೈಕ್ ಮಾಡಿ. ಪ್ರತಿದಿನ 2 ಬಾರಿ ವಿಶೇಷ ಚೇತನರ ವಾರ್ತೆಯನ್ನು ತಪ್ಪದೆ ವೀಕ್ಷಿಸಿ. ರಾಜ್ಯದ ವಿವಿಧ ಉದ್ಯೋಗ ವಲಯಗಳಲ್ಲಿ ದುಡಿಯುವ ಲಕ್ಷಾಂತರ ಕಾರ್ಮಿಕರಿಗೆ ಕರ್ನಾಟಕ ಸರ್ಕಾರ ಸಿಹಿ ಸುದ್ದಿ ನೀಡಿದ್ದು, ಕನಿಷ್ಠ ವೇತನವನ್ನು ಪರಿಷ್ಕರಿಸಿ ಅಧಿಕೃತ ಅಧಿಸೂಚನೆ ಹೊರಡಿಸಿದೆ. ಸುಪ್ರೀಂ ಕೋರ್ಟಿನ ಮಾರ್ಗಸೂಚಿಗಳನ್ನು ಆಧರಿಸಿ ಕಳೆದ 2 ವರ್ಷಗಳ ಬಾಕಿ ಮತ್ತು ಜೀವನ ನಿರ್ವಹಣಾ ವೆಚ್ಚವನ್ನು ಪರಿಗಣಿಸಿ ಈ ವೇತನವನ್ನು ಹೆಚ್ಚಳ ಮಾಡಲಾಗಿದೆ. ಈ ನಿರ್ಧಾರದಿಂದಾಗಿ ಕಾರ್ಮಿಕರ ಮಾಸಿಕ ವೇತನದಲ್ಲಿ ಗಮನಾರ್ಹ ಏರಿಕೆಯಾಗಲಿದ್ದು, ಮೇ 22, 2026ರಿಂದ ಈ ಹೊಸ ದರಗಳು ಜಾರಿಗೆ ಬಂದಿವೆ. ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯು ರಾಜ್ಯದ ವಿವಿಧ ಖಾಸಗಿ ವಲಯದ ಉದ್ಯಮಗಳಲ್ಲಿ ದುಡಿಯುತ್ತಿರುವ ಕಾರ್ಮಿಕರ ಕನಿಷ್ಠ ವೇತನವನ್ನು ಪರಿಷ್ಕರಿಸಿ 2026 ಮೇ 22ರಂದು ಅಧಿಕೃತ ಅಂತಿಮ ಅಧಿಸೂಚನೆಯನ್ನು ಹೊರಡಿಸಿದೆ. ಈ ಹಿಂದೆ ರಾಜ್ಯದಲ್ಲಿ ವಿವಿಧ ಉದ್ಯಮಗಳಲ್ಲಿ ಪ್ರತ್ಯೇಕವಾಗಿ ವೇತನ ದರಗಳನ್ನು ನಿಗದಿಪಡಿಸಲಾಗುತ್ತಿತ್ತು. ಹೈಕೋರ್ಟಿನ ನಿರ್ದೇಶನದಂತೆ ಮತ್ತು ಸುಪ್ರೀಂ ಕೋರ್ಟಿನ ಮಾರ್ಗಸೂಚಿಗಳನ್ನು ಅನುಸರಿಸಿ ಕಾರ್ಮಿಕರಿಗೆ ಸಮಾನ ಹಾಗೂ ನ್ಯಾಯಸಮ್ಮತ ವೇತನ ಒದಗಿಸುವ ಉದ್ದೇಶದಿಂದ ಸರ್ಕಾರವು ಈ ಕ್ರಮ ಕೈಗೊಂಡಿದೆ. ವಿವಿಧ ಹಂತದ ಕಾನೂನು ಪ್ರಕ್ರಿಯೆಗಳು ಮತ್ತು ಸಮಾಲೋಚನೆಗಳ ನಂತರ ಸರ್ಕಾರವು ಎಲ್ಲ ವರ್ಗದ ಕಾರ್ಮಿಕರಿಗೆ ಅನ್ವಯವಾಗುವಂತೆ ಈ ಅಂತಿಮ ಅಧಿಸೂಚನೆಯನ್ನು ಪ್ರಕಟಿಸಿದೆ. ರಾಜ್ಯದಲ್ಲಿನ 81 ನಿಗದಿತ ಉದ್ಯಮಗಳಲ್ಲಿ ದುಡಿಯುವ ಕಾರ್ಮಿಕರಿಗೆ ಕನಿಷ್ಠ ವೇತನದಲ್ಲಿ ಸರಾಸರಿ 60ರಷ್ಟು ಹೆಚ್ಚಳವನ್ನು ಮಾಡಿದೆ. ಇದು ಅಗತ್ಯ ವಸ್ತುಗಳ ಮೇಲೆ ಬೆಲೆ ಏರಿಕೆಯಿಂದ ತೊಂದರೆಗೀಡಾಗಿರುವ ಸುಮಾರು 1 ಕೋಟಿಗೂ ಹೆಚ್ಚು ಕಾರ್ಮಿಕರಿಗೆ ದೊಡ್ಡ ಮಟ್ಟದ ನೆಮ್ಮದಿ ನೀಡಲಿದೆ. ವೇತನ ಶ್ರೇಣಿ: ಪರಿಷ್ಕೃತ ಕನಿಷ್ಠ ವೇತನವು ಕನಿಷ್ಠ 19,300 ರೂಪಾಯಿ ಝೋನ್ 3ರಲ್ಲಿನ ಅಕುಶಲ ಕಾರ್ಮಿಕರಿಗೆ ದಿನದಿಂದ 31,100 ರೂಪಾಯಿವರೆಗೆ ನಿಗದಿಯಾಗಿದೆ. ಹಿನ್ನೆಲೆ: ಈ ಪರಿಷ್ಕರಣೆಯು 2022-23ನೇ ಸಾಲಿನ ಬಾಕಿ ಇತ್ತು. ಕಾರ್ಮಿಕ ಸಂಘಟನೆಗಳು ವೇತನವನ್ನು ಸುಪ್ರೀಂ ಕೋರ್ಟ್ ರೆಪ್ಟಾಕೋಸ್ ಬ್ರೇಟ್ ತೀರ್ಪಿನ ಮಾರ್ಗಸೂಚಿಯಂತೆ ಕೌಟುಂಬಿಕ ವೆಚ್ಚ ಮತ್ತು ಜೀವನೋಪಾಯದ ಆಧಾರದ ಮೇಲೆ ಲೆಕ್ಕ ಹಾಕಬೇಕೆಂದು ಒತ್ತಾಯಿಸಿದ್ದವು. ಸರ್ಕಾರ ಇದೀಗ ಆ ತೀರ್ಪಿನ ಆಧಾರದ ಮೇಲೆ ಹೊಸ ವೇತನ ದರಗಳನ್ನು ಅಂತಿಮಗೊಳಿಸಿದೆ. ಅನುಷ್ಠಾನ: ಈ ಹಿಂದೆ ಏಪ್ರಿಲ್ 11, 2025ರಂದು ಕರಡು ಅಧಿಸೂಚನೆಯನ್ನು ಹೊರಡಿಸಲಾಗಿತ್ತು. ನಂತರದಲ್ಲಿ ಸಂಬಂಧಪಟ್ಟ ಎಲ್ಲ ಪಕ್ಷಗಳ ಆಕ್ಷೇಪಣೆ ಮತ್ತು ಸಲಹೆಗಳನ್ನು ಪರಿಗಣಿಸಿ ಈಗ ಅಂತಿಮ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಇದರಲ್ಲಿ ಕಳೆದ 2 ವರ್ಷಗಳ ವೇರಿಯಬಲ್ ಡಿಲೇರ್ನೆಸ್ ಅವೇರ್ನೆಸ್ (VDA) ಮೊತ್ತವಾದ 1,030ನ್ನು ಸಹ ವೇತನದಲ್ಲಿ ಸೇರಿಸಲಾಗಿದೆ. ಸರ್ಕಾರದ ಮುಂದಿನ ನಡೆ: ಈ ವೇತನ ಹೆಚ್ಚಳದಿಂದಾಗಿ ಅನೇಕ ಕಾರ್ಮಿಕರ ವೇತನವು 21,000 ರೂಪಾಯಿ ಮೀರಲಿದೆ. ಇದರ ಪರಿಣಾಮವಾಗಿ ಹೆಚ್ಚಿನ ಕಾರ್ಮಿಕರು ESI ಸೌಲಭ್ಯದಿಂದ ಹೊರಗುಳಿಯುವ ಸಾಧ್ಯತೆ ಇದೆ. ಇದನ್ನು ಮನಗೊಂಡಿರುವ ರಾಜ್ಯ ಸರ್ಕಾರ ESI ಅರ್ಹತಾ ಮಿತಿಯನ್ನು ಮಾಸಿಕ 21,000 ರೂಪಾಯಿಯಿಂದ 30,000 ರೂಪಾಯಿಗೆ ಹೆಚ್ಚಿಸುವಂತೆ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದು ಒತ್ತಾಯಿಸಲಿದೆ. ಈ ವಿಡಿಯೋ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಾಮೆಂಟ್ ಬಾಕ್ಸಲ್ಲಿ ಬರೆದು ಹಾಕಿ. ವಿಡಿಯೋವನ್ನು ಲೈಕ್ ಮಾಡಿ.